ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ JEE ಎಕ್ಸಾಮ್ಗೆ ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರೋ 2026 ಎಕ್ಸಾಮ್ಗೆ ಅವ್ರಿಗೆ ಸ್ವಲ್ಪ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಮುಖ್ಯವಾದ ವಿಷಯ ಏನಂತಂದರೆ, ಆಲ್ರೆಡಿ ಸುಮಾರು ವಿದ್ಯಾರ್ಥಿಗಳು ಎಕ್ಸಾಮಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಿ. ಎಕ್ಸಾಮ್ ಇವಾಗ ಜನವರಿ ಸೆಷನ್ಗೆ ತುಂಬ ರಿಗರಸ್ ಆಗಿ ಸ್ಟಡಿನೂ ಕೂಡ ಮಾಡ್ತಾ ಇರ್ತೀರಿ, ವರ್ಕ್ ಮಾಡ್ತಾ ಇರ್ತೀರಿ. ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ರಿವಿಷನ್ನು, ಮಾಕ್ ಟೆಸ್ಟು ಎಲ್ಲನೂ ಮಾಡ್ತಾ ಇರ್ತೀರಿ. ಐ ಥಿಂಕ್ ಎವ್ರಿ ಒನ್ ಈಸ್ ಗೋಯಿಂಗ್ with a rigorous preparation and a thorough preparation, I can say, and gearing up for the January session. Now almost you are left with 30 to 40 days for the exams. I hope all the best for your exam now only. But ಏನಾಗುತ್ತಂತಂದರೆ, JEE ಎಕ್ಸಾಮು ಒಂದು ಪ್ಲ್ಯಾನ್ ಎ ಆಪ್ಷನ್ ಆದರೆ, ಪ್ಲ್ಯಾನ್ ಬಿ ಏನಿದೆ ನಿಮ್ಮಲ್ಲಿ, ಪ್ಲ್ಯಾನ್ ಬಿ, ಯಾಕಂದರೆ ಸುಮಾರು ಇವಾಗ ಆಲ್ಮೋಸ್ಟ್ 12 to 15 lakh ಸ್ಟೂಡೆಂಟ್ಸು ಎಕ್ಸಾಮ್ ಬರೀತಾ ಇರ್ತಾರೆ ಜನವರಿ ಸೆಷನಲ್ಲಿ. ಅದರ ಜೊತೆಗೆ ಏಪ್ರಿಲಲ್ಲೂ ಕೂಡ ಬರೀತಾರೆ ಸೆಕೆಂಡ್ ಸೆಷನು. ಅದರದೆಲ್ಲ ಎರಡು ಎಕ್ಸಾಮ್ ರಿಸಲ್ಟ್ ನೋಡಿ NT ಅವರು JEE ಸ್ಕೋರ್ ಅಥವಾ ಪರ್ಸೆಂಟೈಲ್ ನಿಮಗೆ ಕೊಡ್ತಾರೆ. ಸೊ ಅದರ ಜೊತೆಗೆ ನಿಮಗೆ ಅದರಲ್ಲಿ ಸೆಲೆಕ್ಷನ್ ಆಗೋದು ಆಲ್ಮೋಸ್ಟ್ ಯು ಕ್ಯಾನ್ ಸೇ 2.5 lakh ಸ್ಟೂಡೆಂಟ್ಸ್ ಫಾರ್ ದ JEE ಅಡ್ವಾನ್ಸ್ ಎಕ್ಸಾಮ್. ನಿಮ್ಗೆ ಗೊತ್ತೇ ಇದೆ. ಇದರಲ್ಲಿ ಮಿಕ್ಕಿದ ಹುಡುಗರು ಕ್ವಾಲಿಫೈ ಆಗದೇ ಇರೋರು ಏನು ಮಾಡಬೇಕು? ವಾಟ್ ಆರ್ ದಿ ಆಪ್ಷನ್ಸ್ ಆಫ್ಟರ್ JEE 2026 ಎಕ್ಸಾಮ್, ಆ್ಯಂಡ್ ವಾಟ್ ವಿ ಹ್ಯಾವ್ ದ ಆ್ಯಕ್ಚುಯಲ್ ಆಪ್ಷನ್ಸ್ ಇಫ್ ವಿ ಆರ್ ಈಗರ್ಲಿ ಡಿಸೈಡೆಡ್ ಟು ಪರ್ಸ್ಯೂ ಇಂಜಿನಿಯರಿಂಗ್ ಕರಿಯರ್ ಓನ್ಲಿ. ಇಂಜಿನಿಯರಿಂಗನ್ನೇ ಮಾಡಬೇಕಂತ ಡಿಸೈಡ್ ಮಾಡಿದರೆ ವಿದ್ಯಾರ್ಥಿಗಳಿಗೆ JEE ಬಿಟ್ಟು ಬೇರೆ ಬೇರೆ ಆಪ್ಷನ್ಸ್ಗಳೇನಿದೆ, ಅದರ ಜೊತೆಗೆ ನಾನು ಯಾವ್ಯಾವ ಕಾಲೇಜಿಗೆ ನಾನು ಅಡ್ಮಿಷನ್ ಮಾಡಿಸ್ಬೋದು, ಯಾವ ರೀತಿ ಮಾಡಿಸ್ಬೋದು, ಅದನ್ನೆಲ್ಲ ನಾನು ಇವಾಗ ಇನ್ಫಾರ್ಮೇಷನ್, ಮುಖ್ಯವಾದ ಕಾಲೇಜುಗಳಲ್ಲಿ ಕರ್ನಾಟಕ ಆಗಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿರೋ ಕಾಲೇಜುಗಳ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಕಾಲೇಜುಗಳನ್ನ ಸೆಲೆಕ್ಟ್ ಮಾಡಿ ನಿಮಗೆ ಆಪ್ಷನ್ ಕೊಡ್ತಾ ಇದ್ದೀನಿ. I am just giving you few options which are after your JEE exams, or even what are the options you have if you have seriously pursuing your engineering career, if you are not gone through, if you are not qualified for the JEE advanced exam. JEE ಎಕ್ಸಾಮ್ಗೆ ಕ್ವಾಲಿಫೈ ಆಗ್ತೀರಿ ಸುಮಾರು ಜನ. ಅದರಲ್ಲಿ ಮತ್ತೆ ಓನ್ಲಿ ಹಾರ್ಡ್ಲಿ ದೇ ಆರ್ ಸೆಲೆಕ್ಟಿಂಗ್ 25,000 ಸ್ಟೂಡೆಂಟ್ಸ್ out of 2.5 lakhs. So 1% of the students will be getting through the IITs, and few of the students will be getting through NITs and GFTIs or other national institutes. ಆದರೆ ಬೇರೆ ಮಿಕ್ಕಿದ ವಿದ್ಯಾರ್ಥಿಗಳು ಏನು ಮಾಡಬೇಕು, ಅದೇ ಒಂದು ಇವತ್ತಿನ ವಿಷಯ. ಅದಕ್ಕೆ ನಾನು ಇವಾಗ ನಿಮಗೊಂದು ಸ್ಪೆಷಲ್ ಎಪಿಸೋಡನ್ನು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ಆ್ಯಂಡ್ ನೋಟ್ ದ ಕಂಟೆಂಟ್ಸ್, ಆ್ಯಂಡ್ I already know that some of the students are already aware of those options. ಸುಮಾರು ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಮಾಹಿತಿ ಇಲ್ಲದವರಿಗೂ ಕೂಡ ಇದರಿಂದ ಯೂಸ್ ಆಗುತ್ತೆ ಅಂತ ಭಾವಿಸಿ ನಾನು ಸ್ವಲ್ಪ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಕಮಿಂಗ್ ಬ್ಯಾಕ್ ಟು ದ ಮೇನ್ ಟಾಪಿಕ್, ವಾಟ್ ಆಫ್ಟರ್ JEE 2026. ಇವಾಗ ನೀವು ನಿಮ್ಮ ಪ್ರಿಪ್ರೇಷನ್ ಲೆವೆಲ್ನ ತೊಗೊಂಡು ನೀವು ಕೇಳ್ತಾ ಇರ್ಬೋದು, ಇವಾಗ ಆಲ್ರೆಡಿ JEE ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ, ಇನ್ನೂ ಎಕ್ಸಾಮ್ ಕೂಡ ಆಗಿಲ್ಲ, ಯಾಕೆ ನಾನು JEE ಬಿಟ್ಟು ಬೇರೆ ವಿಷಯನ ಮಾತಾಡ್ತಾ ಇದ್ದೀನಿ ಅಂತ. ಇದು ಪ್ಲ್ಯಾನ್ ಬಿ ಆಪ್ಷನ್. ನಾನು ಆಲ್ರೆಡಿ ಹೇಳ್ದಂಗೆ, ಅಕಸ್ಮಾತ್ ಇವಾಗ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಮೇಲೆ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ, ವೆದರ್ ಐ ಆಮ್ ಏಬಲ್ ಟು ಗೆಟ್ ಥ್ರೂ ದ ಎಕ್ಸಾಮ್ ಆರ್ ಐ ಹ್ಯಾವ್ ಟು ಪರ್ಸೂ ವಿತ್ ಅದರ್ ಆಪ್ಷನ್ಸ್. ಈ ನಿಮಗೆ ಆಲ್ರೆಡಿ ಒಂದು ಸ್ವಲ್ಪ ಒಂದು ಕ್ಲಾರಿಟಿ ಸಿಗ್ತಾ ಇರುತ್ತೆ ಇದರಲ್ಲಿ. ಯು ವಿಲ್ ಬಿ ಹ್ಯಾವಿಂಗ್ ಸಮ್ ಕಂಪ್ಲೀಟ್ ಕ್ಲಾರಿಟಿ ಬೇಸ್ಡ್ ಆನ್ ಯುವರ್ present preparation for the JEE exam. So now coming back to the video, that is what after JEE 2026. If you are standing at the crossroads, it gives you a complete guide, life after JEE 2026, for those who are seriously trying to pursue the engineering career. ಬೇರೆ ಬೇರೆ ಆಪ್ಷನ್ಸ್ಗಳಿದ್ದರೆ ಬೇರೆ ಬೇರೆ ಆಪ್ಷನ್ಗಳಿಗೆ ಹೋಗ್ಬೋದು. ದಿಸ್ ಈಸ್ ಪರ್ಟಿಕ್ಯುಲರ್ಲಿ ಫಾರ್ ದ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಓನ್ಲಿ.
ಸೊ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಅದರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಸಂಬಂಧಪಟ್ಟಂಥ ಸ್ಟೂಡೆಂಟ್ಸ್ಗೆ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಯಾರಿಗೆ ಇದ್ದರೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ರೀಚ್ ಆಗಲಿ. ವಿಡಿಯೋನ ಲೈಕ್ ಕೂಡ ಮಾಡಿ. ಸೊ ಅದ್ರ ಜೊತೆಗೆ ನಾವು ನೋಡ್ತಾ ಇದ್ದಾರೆ, ವಾಟ್ ಆರ್ ದ ಆಪ್ಷನ್ಸ್ ಐ ಆಮ್ ಕನ್ಸಿಡರಿಂಗ್ ಫಾರ್ ಯು ನೌ ಬಿಫೋರ್ ಐ ಪುಟ್ ಯು ಸಮ್ ಆಪ್ಷನ್ಸ್ ಫಾರ್ ದ ಇಂಜಿನಿಯರಿಂಗ್ ಕರಿಯರ್. What after JEE exam? What are the best engineering options? ನಾನು ಇದರಲ್ಲಿ 2 ಕ್ಯಾಟಗರಿನ ಮಾಡಿದ್ದೀನಿ. I have divided the students in 2 categories. One is the 12th studying student and another one is the dropper, that is 13th standard, 13th class. ನಾವು ಜನರಲಿ ಹೆಂಗೆ ಕರಿತೀವಲ್ಲ, ಅವಾಗ ಡ್ರಾಪರ್ಗೆ ಕ್ಲಾಸ್ 13 ಅಂತ ಹೇಳಿ. One is for the 12th student who are into 12th standard now. Another one is for the class 13. If you are 12th student and if you have missed JEE marginally and if you have that commitment, ಅಕಸ್ಮಾತ್ ಇವಾಗ ನೀವು 12th ಸ್ಟಡಿಂಗ್ ಸ್ಟೂಡೆಂಟ್ ಆಗಿದ್ದರೆ ಮತ್ತು ಅಕಸ್ಮಾತ್ ನಿಮ್ಮ JEE ಎಕ್ಸಾಮ್ ಬರೆದ ಮೇಲೆ ನಿಮ್ಮ ರಿಸಲ್ಟು ಸ್ವಲ್ಪದರಲ್ಲಿ ಮಿಸ್ ಆಯ್ತಪ್ಪ ಕ್ವಾಲಿಫೈ ಆಗೋದ್ರಲ್ಲಿ, ಅಡ್ವಾನ್ಸ್ಗಾಗಲಿ ಅಡ್ವಾನ್ಸ್ ಆದಮೇಲೆ ಆದರೂ ಕೂಡ ಆಗಲಿ. If you have missed the opportunity by marginal percentage or marginal score, what options you can have? You can take a drop for 1 more year and attempt one more time in 2027. First options. ನೀವು ನಿಜವಾಗೂ ಚೆನ್ನಾಗಿ ಪ್ರಿಪರೇಷನ್ ಮಾಡಿರ್ತೀರಿ, ಬಟ್ if something goes wrong during the exam, if you are not able to score well and if you are not able to qualify for the JEE advanced exam and after that for the IITs and NITs whatever, and if you still have that zeal within you, ಆ zeal ನಿಮ್ಮಲ್ಲಿದ್ದರೆ, ಆ ಎನರ್ಜಿ ನಿಮ್ಮಲ್ಲಿದ್ದರೆ, ಆ ಇಂಟ್ರೆಸ್ಟು, ಎನರ್ಜಿ ಎಲ್ಲನೂ ನಿಮ್ಮಲ್ಲಿದ್ದರೆ, ಡೆಫಿನೆಟ್ ಆಗಿ ದ ಫಸ್ಟ್ ಆಪ್ಷನ್ ಐ ಆಮ್ ಗಿವಿಂಗ್ ಯು ಈಸ್ ಟೇಕ್ ಎ ಡ್ರಾಪ್ ಫಾರ್ 1 more year and try your second attempt in 2027. If you are really enthusiastic and if you are really dedicated to JEE exam and cracking it for the IITs, that must be in your mind. ನಾನು ಡ್ರಾಪ್ ತಗೋತೀನಿ, ಚೆನ್ನಾಗಿ ಓದಿ ಇನ್ನೊಂದು ಸರ್ತಿ ಪ್ರಯತ್ನ ಮಾಡ್ತೀನಿ ಅಂದರೆ ಮಾತ್ರ ಈ ಆಪ್ಷನ್ ನಿಮಗೆ. ಅದರ ಜೊತೆಗೆ ಇಫ್ ಯು ಕ್ಯಾನ್ ಪ್ರಿಪೇರ್ ವಿತ್ ಸೆಲ್ಫ್ ಸ್ಟಡಿ, ಈಗ ಆಲ್ರೆಡಿ ನೀವು 2 ವರ್ಷ ಕೋಚಿಂಗ್ ತೊಗೊಂಡು ಪ್ರಿಪೇರ್ ಆಗಿರ್ತೀರಿ, ಆಲ್ರೆಡಿ ಎಲ್ಲನೂ ಕಲ್ತಿರ್ತೀರಿ. ಅದರ ಜೊತೆಗೆ ನೀವು ಡ್ರಾಪ್ ತೊಗೊಂಡಾಗ ಏನು ಮಾಡಬೇಕು? ಡ್ರಾಪ್ ತೊಗೊಂಡಾಗ ಒಂದು ನೀವು ಸ್ವಂತ ಮನೆಯಲ್ಲಿ ಪ್ರಿಪರೇಷನ್ ಮಾಡಬೇಕು ವಿತ್ ಅವೈಲೇಬಲ್ ರಿಸೋರ್ಸಸ್ ಆ್ಯಂಡ್ ಸ್ಟಡಿ ಮಟೀರಿಯಲ್. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಜಾಯಿನ್ ದ ಡ್ರಾಪರ್ಸ್ ಬ್ಯಾಚ್ ಇನ್ ಎನಿ ರಿಪೀಟೆಡ್ ಕೋಚಿಂಗ್ ಇನ್ಸ್ಟಿಟ್ಯೂಟ್. ಡ್ರಾಪರ್ ಬ್ಯಾಚ್ ಅಂತ ಇರುತ್ತೆ, ಮತ್ತೊಂದು ಸರ್ತಿ 3rd ಇಯರ್ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡ್ಬೋದು. ಯು ಕ್ಯಾನ್ ಜಾಯಿನ್ ಕ್ರ್ಯಾಶ್ ಕೋರ್ಸ್ ಇನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಒನ್ಸ್ ಯು ಕಂಪ್ಲೀಟ್ ಯುವರ್ ಸೆಲ್ಫ್ ಸ್ಟಡಿ. ಅಕಸ್ಮಾತ್ ನೀವು ಸೆಲ್ಫ್ ಸ್ಟಡಿಗೆ ಹೋದರೆ 3rd ಇಯರ್ಗೆ ಸೆಲ್ಫ್ ಸ್ಟಡಿ ಕಂಪ್ಲೀಟ್ ಆದಮೇಲೆ just to fine tune your preparation and for the mentoring and the guidance, you can join a crash course also, that for the quick revision, guidance and filling your knowledge gaps. Mentor irodrinda they will guide you how you can fill your knowledge gaps, your understanding. Also you can go through a quick revision under a mentorship, also the guidance that will help you to fine tune your preparation, brush up your understanding and gear up for the second attempt in 2027. But if you cannot wait for another year and wish to explore other alternatives, here are your options. ಅಕಸ್ಮಾತ್ ಈ ಮೇಲೆ ನಾನು ಕೊಟ್ಟಿರೋ ಪಾಯಿಂಟ್ಗಳಿಗೆ ನೀವು ರೆಡಿ ಆಗಿಲ್ಲ ಅಂದರೆ 1 ವರ್ಷ ವೇಸ್ಟ್ ಮಾಡೋದು ಬೇಡ, ಅಥವಾ 1 ವರ್ಷ ಇನ್ನೊಂದು ಸರ್ತಿ ವೇಟ್ ಮಾಡೋದು ಬೇಡ. ಅಕಸ್ಮಾತ್ ನಿಮ್ಗೆ ಅನಿಸಿರ್ಬೋದು, ನಾನು ಇನ್ನೊಂದು ವರ್ಷ ಕೂತ್ಕೊಂಡು ಓದೋದಕ್ಕಾಗೋದಿಲ್ಲ, ಪ್ರಿಪೇರ್ ಆಗೋದಕ್ಕಾಗೋದಿಲ್ಲ, I don't have that courage and the confidence. ಅದಾದ ಅಂದರೆ ವಾಟ್ ಆರ್ ದ ಆಪ್ಷನ್ಸ್ ಐ ವಿಲ್ ಗೋಯಿಂಗ್ ಥ್ರೂ ಇನ್ ದ ನೆಕ್ಸ್ಟ್ ಸ್ಲೈಡ್. ಸೆಕೆಂಡ್ ಕ್ಯಾಟಗರಿ ಜನರು, ಇಫ್ ಯು ಆರ್ ಅ ಡ್ರಾಪರ್ ಆ್ಯಂಡ್ ಹ್ಯಾವ್ ಅ ಮಿಸ್ಡ್ ಟಾರ್ಗೆಟ್. ನೀವು ಆಲ್ರೆಡಿ ಡ್ರಾಪ್ ತೊಗೊಂಡಿರ್ತೀರಿ, ಮಿಸ್ ಆಗಿರುತ್ತೆ 3rd ಇಯರ್ಗೂ ಕೂಡ, ಅಂದರೆ 13th ನೀವು ಡ್ರಾಪ್ ತೊಗೊಂಡು ಬರ್ತಿರ್ತೀರಿ, ಅವಾಗೂ ಆಗಿರೋದಿಲ್ಲ. ಅಗೇನ್ ಯು ಮಿಸ್ ದ ಟಾರ್ಗೆಟ್ ಆಫ್ JEE ಎಕ್ಸಾಮ್ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಪರ್ಸೂ ವಿತ್ ಅದರ್ ಬೆಸ್ಟ್ ಆಲ್ಟರ್ನೇಟ್ ಆಪ್ಷನ್ಸ್.
ಬೇರೆ ಕಾಲೇಜುಗಳಿಗೆ ಒಳ್ಳೊಳ್ಳೆ ಎಂಟ್ರೆನ್ಸ್ ಎಕ್ಸಾಮನ್ನು ಬರೋದು, ಒಳ್ಳೊಳ್ಳೆ ಪ್ರೈವೇಟ್ ಯೂನಿವರ್ಸಿಟಿ, ಪ್ರೈವೇಟ್ ಕಾಲೇಜಿಗೆ ಜಾಯ್ನ್ ಆಗಿ ಯು ಕ್ಯಾನ್ ಕಂಟಿನ್ಯೂ ಯುವರ್ ಇಂಜಿನಿಯರಿಂಗ್ ಕರಿಯರ್. ಅದು ಒಂದು ಒಳ್ಳೆ ಆಪ್ಷನ್ನೇ. ಸೊ ನೌ come to the alternate options what you have and what you can pursue after your JEE exams 2026. ಅದರಲ್ಲಿ ಮುಖ್ಯವಾಗಿ ನೋಡೋದಾದರೆ I have summarized with few of the best options in front of you now. ಬೇರೆ ಬೇರೆ ಕಾಲೇಜುಗಳಿದ್ದಾವೆ, ಬೇರೆ ಬೇರೆ ಇಂಜಿನಿಯರಿಂಗ್ ಕೋರ್ಸ್ಗಳು ಇದ್ದಾವೆ, ಬಟ್ ಅದರಲ್ಲಿ ದಿ ಬೆಸ್ಟ್ ಯಾವುದ್ಯಾವುದಿದೆ ಅದನ್ನು ನಾನು ಪಿಕ್ ಮಾಡಿ ನಿಮ್ಮ ಹತ್ರ ತಂದಿದ್ದೀನಿ. After JEE, the second priority is BITSAT, Birla Institute of Technology and Science, Pilani, conducted by BITS Pilani. Institutes cover BITS Pilani, Goa and Hyderabad campuses. Focus is actually it is a national level exam, highly competitive private university exam. It is as good as JEE mains exam, and if you are really prepared well for the JEE mains exam, definitely you have a better chance of cracking BITSAT. Next is Vellore Institute of Technology Engineering Entrance Exam, VIT EEE, conducted by VIT University, Vellore. Campuses are VIT Vellore, Chennai, Bhopal and Andhra Pradesh campuses. After BITSAT, it is one of the most popular institute level private entrance exam. Idu kuda private university, it has got a national presence, offer good career, campus interviews, placement, package, everything compared to your national institutes of technologies, IITs, everything. You can try your luck also at VIT. SRMJ University Joint Entrance Exam, SRM Institute of Science and Technology conducting all campuses from SRM IST. This is also university level exam offering admissions to numerous specialization. ಈ ಯೂನಿವರ್ಸಿಟಿನಲ್ಲಿ ವೆರೈಟೀಸ್ ಆಫ್ ಸ್ಪೆಷಲೈಸೇಷನ್ ಇದೆ, ಅಂದರೆ ಕೋರ್ಸ್ಗಳನ್ನ ಕಂಬೈನ್ ಮಾಡಿದ್ದಾರೆ ಬೇಸ್ ಆನ್ ದ ಇಂಡಸ್ಟ್ರಿ ಡಿಮಾಂಡ್. ಎಲೆಕ್ಟ್ರಾನಿಕ್ಸ್ ಜೊತೆ ಕಮ್ಯುನಿಕೇಷನ್ ಜೊತೆ ಕಂಪ್ಯೂಟರ್ ಸೈನ್ಸು, ಕಂಪ್ಯೂಟರ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಸೈನ್ಸು, ಮೆಕ್ಯಾಟ್ರಾನಿಕ್ಸು, ಸಮಥಿಂಗ್ ಲೈಕ್ ದಟ್. ದೇ ಹ್ಯಾವ್ ಮರ್ಜ್ಡ್ ಮಲ್ಟಿಪಲ್ ಬ್ರಾಂಚಸ್ ಟುಗೆದರ್ ಟು ಆಫರ್ ಯು ದ ಬೆಸ್ಟ್ ಕರಿಯರ್ ಆಪ್ಷನ್ಸ್. ಅದರ ಜೊತೆಗೆ COMEDK UGET, COMEDK exam, private engineering colleges in Karnataka. This also a national level exam offering for students for Karnataka and other state students. This is generally a CET common entrance test conducted by Karnataka. ಆ ಲೆವೆಲಲ್ಲಿ ಇರುತ್ತೆ ಎಕ್ಸಾಮು, ಆ್ಯಂಡ್ even though your rank is on the lower side, you have a better chance of getting through some of the good engineering colleges in Karnataka. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಅದರ ಜೊತೆಗೆ ಇನ್ನೊಂದು ಅಂದರೆ ಮಣಿಪಾಲ್ ಎಂಟ್ರೆನ್ಸ್ ಟೆಸ್ಟ್, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಕಂಡಕ್ಟ್ ಮಾಡ್ತಾ ಇರ್ತಾರೆ ಮಣಿಪಾಲ್ ಕರ್ನಾಟಕದವರು. ದಿಸ್ ಇಸ್ ಕಂಡಕ್ಟೆಡ್ ಬೈ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಮಾಹೆ. Institutes offered are Manipal Institute of Technology campuses in Manipal, then Jaipur and also in Bangalore. University level exam for a renowned private institute. This is exam at the level of almost CET, COMEDK ಈ ಲೆವೆಲಲ್ಲಿ ಇರುತ್ತೆ. ಈ ಮೇಲ್ಗಡೆ ಕೊಟ್ಟಿರೋ ಎಕ್ಸಾಮ್ಗಳಲ್ಲಿ ಚಾಲೆಂಜಿಂಗ್ ಎಕ್ಸಾಮ್ಸ್ ಅಂದರೆ BITSAT ಮತ್ತು VIT. VITನಲ್ಲಿ ಸ್ಟೂಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಯು ಹ್ಯಾವ್ ಟು ಬಿ ಆನ್ ದ ವರ್ಚ್ ಆಫ್ ಕ್ರ್ಯಾಕಿಂಗ್ ಇಟ್ ವಿತ್ ಅ ಗುಡ್ ಪ್ರಿಪರೇಷನ್. ನಾನು ಅದೇ ಹೇಳ್ದಂಗೆ, ಇಫ್ ಯು ಹ್ಯಾವ್ ಪ್ರಿಪೇರ್ಡ್ ವೆಲ್ ಫಾರ್ ದ JEE ಮೇನ್ಸ್ ಎಕ್ಸಾಮ್, ಯು ಹ್ಯಾವ್ ಬೆಟರ್ ಚಾನ್ಸ್ ಆಫ್ ಕ್ರ್ಯಾಕಿಂಗ್ ಇಟ್. ಅದರ ಜೊತೆಗೆ ಅಡಿಷ್ನಲಿ ವಾಟ್ ಇನ್ಫಾರ್ಮೇಷನ್ ಐ ಆಮ್ ಟ್ರೈಯಿಂಗ್ ಟು ಶೇರ್ ಈಸ್ ಸಮ್ ಆಫ್ ದ ಅದರ್ ಇನ್ಸ್ಟಿಟ್ಯೂಟ್ಸ್ ವಿಚ್ ಹ್ಯಾವ್ very good career options and challenging exams for the engineering aspirants. IITH UG University undergraduate entrance exam conducted by IIT Hyderabad. IIT Hyderabad ಒಂದು private engineering college which is offering a course for BTech for JEE mains students
and also it is conducting its own entrance exam, that is UG. ಸಪ್ರೇಟಾಗಿ ತಂದೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ. ಅದರ ಜೊತೆಗೆ JEE ಮೇನ್ಸ್ ಎಕ್ಸಾಮ್ ಬರೋದವರೆಗೂ ಕೂಡ ಡೈರೆಕ್ಟಾಗಿ ಅಡ್ಮಿಷನ್ ಕೊಡುತ್ತೆ. ಬಟ್ ದ ಕಾಂಪಿಟೇಷನ್ ಲೆವೆಲ್ ಈಸ್ ವೆರಿ ವೆರಿ ಹೈ. ಇಟ್ ಈಸ್ ಆ್ಯಟ್ ಪಾರ್ ವಿತ್ IIT. IIT ಅಂದರೆ IIT ಹೈದರಾಬಾದ್ ಅಂದರೆ ಇಟ್ ಈಸ್ ಆ್ಯಟ್ ಎ ಲೆವೆಲ್ ಆಫ್ ಓಲ್ಡ್ IITs ಇನ್ ಇಂಡಿಯಾ. IIT ಬಾಂಬೆ, IIT ದಿಲ್ಲಿ ಆ ಲೆವೆಲಲ್ಲಿ ಇದೆ. You can definitely try if you are serious about IITs. Apart from writing JEE exam, still you have a chance to get to a very renowned institute in India, that is IIT Hyderabad. ಅದರ ಜೊತೆಗೆ ಕಾಮನ್ ಯೂನಿವರ್ಸಿಟಿ ಎಕ್ಸಾಮ್ CUET conducted by NTA, PES University conducted by PES University for the BTech courses, offering the campuses in Karnataka and other states. SIT EEE Symbiosis University. This is also international university, offers BTech courses. ಇಷ್ಟೆಲ್ಲ ನಿಮ್ಮ ಹತ್ರ ಆಪ್ಷನ್ಸ್ ಇದೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇದ್ದೇ ಇರುತ್ತೆ. ಮಹಾರಾಷ್ಟ್ರದಲ್ಲಿ ಓದ್ತಾ ಇರೋರಿಗೆ ಮಹಾರಾಷ್ಟ್ರ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಈಚ್ ಸ್ಟೂಡೆಂಟ್ ಬಿಲಾಂಗ್ ಟು ಡಿಫ್ರೆಂಟ್ ಸ್ಟೇಟ್ಸ್, ದೇ ಹ್ಯಾವ್ ದೇರ್ ಓನ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ದ ಇಂಜಿನಿಯರಿಂಗ್ ಎಕ್ಸಾಮ್. ದ್ಯಾಟ್ ಆರ್ ಕಾಮನ್ ಆಪ್ಷನ್ಸ್. ಇಲ್ಲಿರೋ ಆಪ್ಷನ್ಸ್ಗಳನ್ನು ನೀವು ನಿಜವಾಗೂ ಸ್ವಲ್ಪ ಗಮನವಿಟ್ಟು ನೋಡಿ. ಇಫ್ ಯು ವಾಂಟ್ ಟು ಸ್ಕೇಲ್ ಅಪ್ ಇನ್ ಯುವರ್ ಇಂಜಿನಿಯರಿಂಗ್ ಕರಿಯರ್, these are the best possible options. So visit the website, gather the information. Already most of the colleges have started their registration process. You have sufficient time to get it registered for all these exams as a plan B option. Definitely it helps you when you appear for the JEE mains exam in April. In case if you are missed marginally, then these are the better options in place of IITs and NITs. Definitely please go through these details, collect the data, start registering for the exams, and you just continue your preparation for the JEE mains exam. The same preparation will help you in cracking these exams as well. No separate preparation is required. Definitely only exam patterns may change. Some of the test exams will have also test on English. That can be easily doable. ಆರಾಮಾಗಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಹೀಗಾಗಿ ಇದರ ಮೇಲೆಲ್ಲ ನೀವು ಗಮನ ಹರಿಸಿ, ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾವುದೇ ಒಂದು ಕಾಲೇಜ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದರೆ ಯು ಜಸ್ಟ್ ಪುಟ್ ಇಟ್ ಆನ್ ದ ಕಮೆಂಟ್ ಬಾಕ್ಸ್. ಇಫ್ ಯು ಆರ್ ಲುಕಿಂಗ್ ಫಾರ್ ಎನಿ ಪರ್ಟಿಕ್ಯುಲರ್ ಕಾಲೇಜ್ ಡೀಟೇಲ್ಸ್, ಪ್ಲೀಸ್ ಮೆನ್ಷನ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಆಲ್ ದ ಲಿಸ್ಟೆಡ್ ಆಪ್ಷನ್ಸ್ ಆರ್ ಬೆಸ್ಟ್ ಒನ್ಸ್ ಟು ಪರ್ಸ್ಯೂ ಯುವರ್ ಇಂಜಿನಿಯರಿಂಗ್ ಡ್ರೀಮ್ಸ್ ಬಿಯಾಂಡ್ IIT JEE. ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಮ ಇಂಜಿನಿಯರಿಂಗ್ ಕನಸನ್ನು ಕಂಟಿನ್ಯೂ ಮಾಡೋದಕ್ಕೆ IIT JEE ಬಿಟ್ಟರೆ ಈ ಕೊಟ್ಟಿರೋ ಆಪ್ಷನ್ಗಳು ತುಂಬ ಒಳ್ಳೆ ಆಪ್ಷನ್ಸ್ಗಳು. ಡೆಫಿನೆಟ್ಲಿ ಯು ಕ್ಯಾನ್ ಗಿವ್ ಅ ಟ್ರೈ ಆ್ಯಸ್ ಎ ಸೆಕೆಂಡ್ ಆಪ್ಷನ್. ಸೊ ಇನ್ ಕೇಸ್ ಯು ರಿಕ್ವೈರ್ ಎನಿ ಇನ್ಫಾರ್ಮೇಷನ್, kindly put it in your comment box. Subscribe to the channel that is offered by Explore Edu, your gateway to all your academic excellence. ನಾನು ಆಲ್ರೆಡಿ ಹೇಳ್ದಂಗೆ ಮುಂಚೆನೇ I will bring you the best and best options, best and best content in this video. Please subscribe and get the immediate notifications for your early access. So keep subscribe, stay subscribed to the channel. ಎಲ್ಲರಿಗೂ ಈ ಇನ್ಫಾರ್ಮೇಷನ್ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್.